ಆತ್ಮೀಯ ಕಾಂಗ್ರೆಸ್ ಬಂಧುಗಳೇ, ಅಭಿಮಾನಿಗಳೇ, ಸಿದ್ದರಾಮಯ್ಯನವರ ಅಭಿಮಾನಿಗಳೇ ಹಾಗೂ ಮಂಜಣ್ಣನವರ ಅಭಿಮಾನಿಗಳೇ, ಮತ್ತೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ರವರೇ, ಪುಟ್ಟರಾಜರವರೇ, ಕುನ್ನೇಗೌಡರೇ, ಮತ್ತೆ ರಾಘುರವರೇ ಹಾಗೂ ಆತ್ಮೀಯ ಸ್ನೇಹಿತರೆ ನಮ್ಮ ಸ್ವರೂಪ್ ಅವರೇ, ಎಪಿ ಸ್ವಾಮಿಯವರೇ, ನಮ್ಮ ಮಹದೇವನವರೇ, ಇಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಬಂಧುಗಳೇ, ಈ ದಿನ ನಾವು ಗೌರವಾನ್ವಿತ ನಮ್ಮ ಕರ್ನಾಟಕ ರಾಜ್ಯದ ಹಿಂದೆಂದೂ ಕಂಡು ಕೇಳರಿಯದಂತ ಧೀಮಂತ ನಾಯಕತ್ವದ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರ ಜನ್ಮದಿನದ ಶುಭಾಶಯವನ್ನ ಕೋರ್ತಾ ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಈ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ನಮ್ಮ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿ ಅವರು ಆದಷ್ಟು ಬೇಗ ಗುಣಮುಖರಾಗಿ ಅವರ ಮನೆಗಳಿಗೆ ತೆರಳಲಿ ಅಂತ ಶುಭ ಕೋರೋದಕ್ಕೆ ಅವರಿಗೆ ಬಂದಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಗೌರವಾನ್ವಿತ ಸಿದ್ದರಾಮಯ್ಯನವರ 77ನೇ ವರ್ಷದ ಒಂದು ಜನ್ಮ ದಿನಾಚರಣೆಯನ್ನು ನಾವು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಭಗವಂತ ಈ ಒಂದು ಸಂದರ್ಭದಲ್ಲಿ ನಾವು ಕೇಳ್ಕೊಳ್ಳುತ್ತದೆ ಏನು ಅಂದ್ರೆ, ಮೊನ್ನೆ ನಾವು ಪತ್ರಿಕೆಯಲ್ಲೆಲ್ಲ ನೀವು ನೋಡಿರ್ಬೋದು, ಸಿದ್ದರಾಮಯ್ಯನವರು 77 ವರ್ಷ ಆಗಿದೆ, ಶತಾಯುಷಿಯಾಗಿ ಇನ್ನೂ ಹೆಚ್ಚಿನ ಬಡವರ ಸೇವೆಯನ್ನ, ಸಾಮಾಜಿಕದಲ್ಲಿ ಶೋಷಿತರ ಸೇವೆಯನ್ನ, ದೀನ ದಲಿತರ ಸೇವೆಯನ್ನ, ನೊಂದವರ ನೆರಳಾಗಿ ಎಲ್ರಿಗೂ ಕಷ್ಟ ಸುಖಗಳನ್ನ ಸಹಿಸಿಕೊಂಡು ಬದುಕತಕ್ಕಂಥ ಒಂದು ಬಡ ಜೀವಿಗಳಿಗೆ ಆದರ್ಶಪ್ರಾಯರಾಗಿ ಸೇವೆ ಮಾಡುತ್ತಿರ್ತಕ್ಕಂಥ ಧೀಮಂತ ನಾಯಕತ್ವದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಭಗವಂತ ಶಕ್ತಿಯನ್ನು ಕೊಡಲಿ, ಆರೋಗ್ಯವನ್ನ ಕೊಡಲಿ ಹಾಗೂ ಇನ್ನೂ ಹೆಚ್ಚಿನ ಅಧಿಕಾರವನ್ನ ಕೊಡಲಿ. ಎಲ್ಲವನ್ನ ಈ ವಿರೋಧಿಗಳ ವಿರುದ್ಧ ಹೋರಾಡುವ ದಿಟ್ಟತನವನ್ನ, ಸ್ಥೈರ್ಯವನ್ನ, ಆತ್ಮಸ್ಥೈರ್ಯವನ್ನ ನೀಡಲಿ ಅಂತ ದಯಾಮಯನಾದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಈ ಒಂದು ಸರಳ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ತಮ್ಮೆಲ್ಲರಿಗೂ ಅರಿವಾಗಿದೆ, 12ನೇ ಶತಮಾನದಲ್ಲಿ ಶೋಷಿತ ವರ್ಗದ ಸರ್ವ ಸಮಾಜದ ಏಳಿಗೆಗಾಗಿ ದುಡಿದಂತವರು ಗೌರವಾನ್ವಿತ ನಮ್ಮ ವಿಶ್ವಮಾನವರಾದಂಥ ನಮ್ಮ ಬಸವಣ್ಣನವರ ಆದರ್ಶವನ್ನ ಇಟ್ಟುಕೊಂಡು ಹೋರಾಡ್ತಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಂತ ಮೊನ್ನೆ ಖ್ಯಾತ ಪತ್ರಕರ್ತರಾದಂಥ ದಿನೇಶ್ ಆಮೀನ್ ಮಟ್ಟೂರ್ ಅವರು ಹೇಳಿದ್ದಾರೆ. ಅಂದಿನ ಕಾಲದಲ್ಲಿ ಬಸವಣ್ಣನವರಾದ್ರೆ ಇಂದಿನ ಕಾಲದಲ್ಲಿ ಶೋಷಿತ ವರ್ಗದವರು, ಸಮಾಜದಲ್ಲಿ ಹಿಂದುಳಿದ ವರ್ಗದವರು, ದಲಿತರು ಹಾಗೂ ಯಾರಿದ್ದಾರೆ ಎಲ್ಲ ಬಡ ವರ್ಗದ ಪರವಾಗಿ ಪ್ರತಿನಿಧಿಯಾಗಿ ಹೋರಾಡ್ತಿರ್ತಕ್ಕಂಥವರು ಸಿದ್ದರಾಮಯ್ಯನವರು. ಇವರ ಅಧಿಕಾರವನ್ನ ಸಹಿಸದೆ ವಿರೋಧ ಪಕ್ಷದವರು ಇವತ್ತು ಸಂಚು ರೂಪಿಸ್ತಾ ಇದ್ದಾರೆ. ಪರಿಶುದ್ಧರಾದ ಆಡಳಿತ ನೀಡುತ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಸಮರ್ಪಕ ಆಡಳಿತ ನೀಡುತ್ತಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅಸೂಯಾಪರರಾಗಿ ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಆರೋಪಗಳನ್ನು ಹತ್ತಿಕ್ಕುವ ಮತ್ತೆ ದಿಟ್ಟತನದಿಂದ ಎದುರಿಸಿ ಬಡವರ ಕಲ್ಯಾಣವನ್ನ ಯಶಸ್ವಿಯಾಗಿ ಅವರು ನೆರವೇರಿಸಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಭಗವಂತ ಸದಾ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಶುಭ ಹಾರೈಸಿದ್ದೀವಿ. ಧನ್ಯವಾದಗಳು.